12ರಂದು ಗುರುವಂದನ ಹಾಗೂ ಸ್ನೇಹ ಪುನರ್ಮಿಲನ. ಗದಗ ಜಿಲ್ಲೆಯ ಲಕ್ಷ್ಮೀಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಎಸ್ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ 1992-93ನೇ ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಯರ ಸ್ನೇಹ ಕುಂಜ ಬಳಗದಿಂದ ಗುರುವಂದನ ಕಾರ್ಯಕ್ರಮವು ಮೇ 12ರಂದು ಶಿಗ್ಲಿ ಗ್ರಾಮದ ದೊಡ್ಡ ರಸ್ತೆಯಲ್ಲಿ ಬರುವ ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ ಹಳೆ ಕಟ್ಟಡದ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಸ್ನೇಹ ಕುಂಜ ಬಳಗದ ಮುಖಂಡರು ಆದ ಮಂಜುನಾಥ್ ನಾವಿ, ರಾಜು ಮುಳುಗುಂದಮಠ ಹಾಗೂ ಸಂಸ್ಥೆಯ ನಿರ್ದೇಶಕರು ಆದ ಸೋಮಣ್ಣ ಡಾಣಗಲ್ ತಿಳಿಸಿದರು. ಅವರು ಶುಕ್ರವಾರ ಶಿಗ್ಲಿ ಎಸ್ಎಸ್ ಕೂಡ್ಲಿಮಠ ಪ್ರೌಢಶಾಲೆಯ ಹಳೆ ಕಟ್ಟಡದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಶಾಲಾ ಸಮಿತಿಯ ನಿರ್ದೇಶಕರು ಆದ ವೀರಣ್ಣ ಪವಾಡದ, ಸ್ನೇಹ ಕುಂಜ ಬಳಗದ ಈರಣ್ಣ ನೂಲ್ವಿ, ಪ್ರಕಾಶ್ ಬೆಟಗೇರಿ, ಸಂಗಮೇಶ ಅಂಗಡಿ, ಮಾಂತೇಶ್ ಬಡಿಗೇರ, ಮಂಜುನಾಥ ಬಾವಿಕಟ್ಟಿ, ಮಾಂತೇಶ್ ಸುಣಗಾರ್, ಬಸವರಾಜ್ ನೋಲ್ಫಿ, ಬಸವರಾಜ್ ಮಾಳಿಗೆ, ಚಂದ್ರು ಇಟಗಿ, ಗಂಗಾಧರ್ ಬಂಗಾಪುರ್ ಸೇರಿ ಇತರರು ಹಾಜರಿದ್ದರು. ಎಸ್ಎಂ ನ್ಯೂಸ್ ಕನ್ನಡ, ನಿಂಗಪ್ಪ ಮುದಿಗಲ್. ನಾವು ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಮಾಡ್ತಾ ಇದೀವಿ. ಅದರ ಪ್ರಕಾರ ನಾವು ಬೆಳಿಗ್ಗೆ ಎಲ್ಲ ಗುರುಗಳನ್ನ ಸಾರೋಟದ ಮುಖಾಂತರ ಕರ್ಕೊಂಡು ಬರ್ತೀವಿ. ಆನಂತರ ಗುರುಗಳನ್ನ ಎಲ್ಲ ನಾವು ಸ್ವಾಗತ ಮಾಡಿಕೊಂಡು ಅವ್ರನ್ನ ಗುರುವಂದನ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು ಸೇರಿ ಗುರುವಂದನ ಕಾರ್ಯಕ್ರಮ ಮಾಡಿದ ನಂತರ ನೆಕ್ಸ್ಟ್ ಸಾಯಂಕಾಲ ಕೆಲವೊಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಶಿಗ್ಲಿಯ ಹೆಮ್ಮೆಯ ಪುತ್ರ ಜಾನಪದ ಗಾರ್ಡಿಗ ಶಂಭು ಬೆಳಗಾರ್ ಅವರಿಂದ ಒಂದು ಗುರು ಶಿಷ್ಯರ ಕುರಿತು ಒಂದು ಪ್ರವಚನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ, ಉಪನ್ಯಾಸ ಕಾರ್ಯಕ್ರಮವನ್ನು. ಅದರ ನಂತರ ಕೆಲವೊಂದು ಕಾರವಾರ ತಂಡದಿಂದ ಕಲ್ಪನಾ ರಶ್ಮಿ ಕಲಾಲೋಕ ಕಾರವಾರ ತಂಡದಿಂದ ಒಂದು ನವಶಕ್ತಿ ವೈಭವ ಎನ್ನುವ ಒಂದು ನೃತ್ಯ ಮಾಡಿಸ್ತಾ ಇದ್ವಿ. ನಂತರ ಕೆಲವೊಂದು ಒಳ್ಳೆ ಗಾಯಕರಿಂದ ಕಾರ್ಯಕ್ರಮ ಹಾಗೂ ಈ ಒಂದು ಮೆರವಣಿಗೆಯಲ್ಲಿ ನಾವು ಮುಖ್ಯವಾಗಿ ಈ DJ ಅಥವಾ ಈ ಸೌಂಡು ಮಾಡೋದಕ್ಕಿಂತ ನಾವು ಮುಖ್ಯವಾಗಿ ಕೆಲವೊಂದು ಕಲಾ ತಂಡಗಳು ಕರೆಸ್ತಾ ಇದ್ವಿ. ಕೊಣ್ಣೂರಿನ ಮಹಿಳಾ ಒಂದು ಡೊಳ್ಳು ಕುಣಿತ ತಂಡ ಬರ್ತಾ ಇದೆ. ಅದೇ ರೀತಿ ಶಿರ್ಸಿಯ ನಿಮಗೆಲ್ಲ ಗೊತ್ತಿರ್ಬೋದು ಬೇಡ್ರವೇಶ್ ಕುಣಿತ ಅಂತ ಪ್ರಸಿದ್ಧವಾದದ್ದು ಬೇಡ್ರವೇಶ್ ಕುಣಿತ. ಈ ಒಂದು ಕಲಾ ತಂಡಗಳೊಂದಿಗೆ ಮತ್ತು ಈ ಶಿಗ್ಲಿಯ ಕೆಲವು ಸ್ವಸಹಾಯ ಸಂಘಗಳ ಹೆಣ್ಣು ಮಕ್ಕಳಿಂದ ನಾವು ಪೂರ್ಣ ಕುಂಭೋತ್ಸವ ಸಹ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮ ನಾವು ವಿದ್ಯಾರ್ಥಿಗಳು ಯಾವ ರೀತಿ 1992-93 ನಾವು SSLC ವಿದ್ಯಾರ್ಥಿಗಳಿದ್ವಿ. ಆ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಸಾಕಷ್ಟು ಅವರವರು ತಮ್ಮ ವೃತ್ತಿಗಳಲ್ಲಿ ತೊಡ್ಕೊಂಡ್ರು ಸಹ ನಾವೆಲ್ಲರೂ ಅದನ್ನ ಬದಿಗಿಟ್ಟು ಎಲ್ಲರೂ ನಾವು ವಿದ್ಯಾರ್ಥಿಗಳ ಒಂದು ವಿದ್ಯಾರ್ಥಿ ಜೀವನಕ್ಕೆ ಮರಳಿ ಒಂದು ದಿನ ನಾವು ಕಳಿಬೇಕನ್ನೋ ಉದ್ದೇಶದಿಂದ ಎಲ್ಲ ಕುಟುಂಬ ಸಮೇತ ಪಾಲ್ಗೊಳ್ತಾ ಇದ್ದೀವಿ. ಅದೇ ರೀತಿ ಮತ್ತೆ ಅವತ್ತೆಲ್ಲ ಊಟದ ವ್ಯವಸ್ಥೆನೂ ಸಹ ಮಾಡಿದ್ವಿ. ಎಲ್ಲರಿಗೂ ಕಾಮನ್ ಆಗಿ ಎಲ್ಲ ಊರಿನ ಜನತೆಗೆಲ್ಲ ನಾವು ಊಟದ ವ್ಯವಸ್ಥೆ ಮಾಡಿದ್ವಿ. ಮತ್ತು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಲಿಕ್ಕೆ ನಮ್ಮ ಗ್ರಾಮ ಭಾರತಿ ಶಿಕ್ಷಣ ಸಮಿತಿ, SS ಕೂಡ್ಲಿಮಠ ಶಿಕ್ಷಣ ಸಮಿತಿ ಏನು ಸಮಿತಿ ಇದೆ, ಅಧ್ಯಕ್ಷರು, ಚೇರ್ಮನ್, ಎಲ್ಲ ಪದಾಧಿಕಾರಿಗಳು ನಮಗೆ ತುಂಬು ಸಹಕಾರವನ್ನು ನೀಡಿದ್ದಾರೆ. ಅವರ ಒಂದು ಸಹಕಾರ ಮಾರ್ಗದರ್ಶನದಲ್ಲಿ ಮತ್ತು ಎರಡೂ ಶಾಲೆಯ SDMC ಒಂದು ಸಮಿತಿಗಳ ಒಂದು ಅವರ ಮಾರ್ಗದರ್ಶನದಲ್ಲಿ ಮತ್ತು ಊರಿನ ಎಲ್ಲ ಗುರು ಹಿರಿಯರ ಮತ್ತು ಈ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಎಲ್ಲರ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ನೀಡಬೇಕನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಇದಕ್ಕೆ ತಮ್ಮ ಒಂದು ಸಹಕಾರನೂ ಇರಬೇಕು. ಪ್ರಚಾರವನ್ನು ನೀಡುವುದರೊಂದಿಗೆ ತಾವು ಸಹ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ನಾವೆಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ಕೇಳ್ಕೊಳ್ತಾರೆ. SS ಕೂಡ್ಲಿಮಠ ಪ್ರೌಢಶಾಲೆ ಶಿಗ್ಲಿಯ 1992-93ನೇ ಸಾಲಿನ ಹಳೆಯ ವಿದ್ಯಾರ್ಥಿಗಳು ಗುರುವಂದನ ಹಾಗೂ ಪುನರ್ಮಿಲನ ಕಾರ್ಯಕ್ರಮ ದಿನಾಂಕ 12/5/2024 ರವಿವಾರ ದಿನ ಬೆಳಿಗ್ಗೆ 8 ಗಂಟೆಗೆ ಅಭೂತಪೂರ್ವ ಮೆರವಣಿಗೆಯೊಂದಿಗೆ ಚಾಲನೆ ದೊರಕಲಿದೆ. ಚಾಲನೆ ನಂತರ ಮೆರವಣಿಗೆ ಮೂಲಕ ಪ್ರಮುಖ ಬೀದಿಗಳಲ್ಲಿ ನಮ್ಮ ಗುರುಗಳನ್ನು ಸಾರೋಟ ರಥದಲ್ಲಿ ಮೆರವಣಿಗೆ ಮೂಲಕ ಊರಿನ ಬೀದಿಗಳಲ್ಲಿ ಅವ್ರನ್ನ ಮೆರವಣಿಗೆ ಮಾಡಿ ಇಲ್ಲಿ ವೇದಿಕೆಗೆ ನಮ್ಮ SS ಕೂಡ್ಲಿಮಠ ಹಳೆಯ ಕಟ್ಟಡ ಶಾಲೆಯಲ್ಲಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ. ನಂತರ ವೇದಿಕೆ ಕಾರ್ಯಕ್ರಮ ಸುಮಾರು 12 ಗಂಟೆ 12 ನಂತರ ವೇದಿಕೆ ಕಾರ್ಯಕ್ರಮ ಚಲೋ ಆಗ್ತದೆ. ಅವ್ರ ಗುರುಗಳಿಗೆ ಸನ್ಮಾನ, ವಿದ್ಯಾರ್ಥಿಗಳಿಂದ ಗುರುಗಳಿಗೆ ಅನಿಸಿಕೆಗಳು, ಗುರುಗಳಿಂದ ವಿದ್ಯಾರ್ಥಿಗಳ ಕೆಲವೊಂದು ಅನಿಸಿಕೆಗಳು ಹಾಗೂ ಪ್ರಮುಖ ವಿದ್ಯಾರ್ಥಿಗಳಿಂದ ಗುರುಗಳನ್ನು ಉದ್ದೇಶಿಸಿ ಕೆಲವೊಂದು ಅನಿಸಿಕೆಗಳು. ನಂತರ ನಮ್ಮ 1992-93 ಸಾಲಿನ ವಿದ್ಯಾರ್ಥಿ ಕುಟುಂಬದಿಂದ ಮನರಂಜನೆ ಕಾರ್ಯಕ್ರಮ ಸುಮಾರು 5:30-6 ಗಂಟೆ ತನಕ. ಆಮೇಲೆ 7 ಗಂಟೆ ನಂತರ ಶ್ರೀಯುತ ರಾಜ್ಯ ಪ್ರಶಸ್ತಿ ವಿಜೇತ ಶಂಭು ಬೆಳಗಾರ್ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಸುಮಾರು
1ರಿಂದ 1.5 ತಾಸು ಕಾರ್ಯಕ್ರಮ. ನಂತರ ಮನರಂಜನೆ ಕಾರ್ಯಕ್ರಮ. ನವದುರ್ಗಿ ಅವರಿಂದ ವಿಶೇಷ ಉಡುಪಿ ತಂಡದಿಂದ ಒಂದು ನಾಟ್ಯ ಇದೆ, ಅದು ಬಹಳ ಸುಂದರ. ಕಾರವಾರದ ತಂಡದಿಂದ ನಾಟ್ಯ ಇದೆ. ಆಮೇಲೆ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಇವು ಮೂಲಕ ನಮ್ಮ ಕಾರ್ಯಕ್ರಮ ಕಂಟಿನ್ಯೂ ಆಗಿ ಇದೊಂದು ಅಗ್ದಿ ವಿಜೃಂಭಣೆಯಿಂದ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಸಹಕರಿಸಬೇಕಾಗಿ. ಗ್ರಾಮ ಭಾರತಿ ಎಂಬ ಶಿಕ್ಷಣ ಸಂಸ್ಥೆಯ ಅಡಿದಾವರಿಯಲ್ಲಿ ಕೂಡಲಮಠ ಶಾಲೆಯ 92-93ನೇ ಸಾಲಿನ ಸ್ನೇಹ ಕುಂಜ ಒಂದು ಗೆಳೆಯರ ಬಳಗ ಕೂಡಲಮಠ ಶಾಲೆಯ ಹಳೆಯ ವಿದ್ಯಾರ್ಥಿಗಳ 92-93ನೇ ಸಾಲಿನ ಶ್ರೀ ಮಂಜುನಾಥ್ ಆರ್ಎಫ್ ಕಾರಜೂರ ಒಂದು ನೇತೃತ್ವದ ತಂಡ ಇಲ್ಲೇ ಮುಳುಗಮಠರಾಗಿರ್ಬೋದು, ಗೌರಿಯರಾಗಿರ್ಬೋದು, ಎಲ್ಲ ಈ ಒಂದು ನೇತೃತ್ವದಲ್ಲಿ ಆ ತಂಡ ಜಾಗೃತರಾಗಿ ಈ ಒಂದು ಸಾಂಸ್ಕೃತಿಕ ಗ್ರಾಮದಲ್ಲಿ ಒಂದು ಹೊಸ ಅಧ್ಯಯನವನ್ನ ಈ ಸಮಾಜದಲ್ಲಿ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸಮಾಜದಲ್ಲಿ ಗುರುಗಳಿಗೆ ಸ್ಥಾನಮಾನ ನೀಡುವುದಕ್ಕಾಗಿ ಅನೇಕ ವಿದ್ಯಾರ್ಥಿಗಳು ತಂದೆ ತಾಯಿಗಳಿಗೆ ಸಂಸ್ಕಾರವನ್ನ ಬಿಟ್ಟು ನಡೆಯುತ್ತಿರುವ ಈ ಒಂದು ಸಮಾಜದಲ್ಲಿ ಇವರ ಒಂದು ಮಾದರಿಯಾಗಿ ತಂದೆ ತಾಯಿಗಳಿಗೆ ಗೆಳೆಯರು ಕೂಡಿಕೊಂಡು 30 ವರ್ಷ ಆದರೂ ನಾವು ಒಂದು ಜಗದಲ್ಲಿ ಕೂಡಿಕೊಂಡು ಈ ಸ್ನೇಹ ಕುಂಜದ ಒಂದು ಸಮಾರಂಭದಲ್ಲಿ ನಾವೆಲ್ಲರೂ ಕೂಡಿದ್ರಿಂದ ಇವತ್ತು ಒಬ್ಬ ರೈತರಿರ್ಬೋದು, ಒಬ್ಬ ಡ್ರೈವರ್ ಇರ್ಬೋದು, ಒಬ್ಬ ಪ್ರೊಫೆಸರ್ ಇರ್ಬೋದು, ಒಬ್ಬ ಶಿಕ್ಷಕ ಇರ್ಬೋದು, ಇನ್ನೊಬ್ಬ ದೊಡ್ಡ ಹುದ್ದೆಗಳು ಇರ್ಬೋದು, ಅವರೆಲ್ಲರೂ ಗೆಳೆಯರಂದ್ರೆ ಫ್ರೆಂಡ್ ಈಸ್ ಸೆಕೆಂಡ್ ವೈಫ್ ಹಾಗಿದ್ದಂಗೆ ಎಲ್ಲರೂ ಕೂಡಿದ್ರೆ ಅವತ್ತು ಕೂಡಕ್ಕೊಂದು ಅವಕಾಶ ಆಕತಿ. ನಾವೆಲ್ಲರೂ ಕೂಡ್ಕೊಂಡು ನಮ್ಮ ಶಿಗ್ಲಿ ನಗರದಲ್ಲಿ ನಾವು ಕಲಿತಂಥ ಶಾಲೆಯಲ್ಲಿ ಈ ಒಂದು ಗುರುವಂದನಾ ಹಾಗೂ ಗುರುಗಳಿಗೆ ಪಾದ ಪೂಜೆಯ ಕಾರ್ಯಕ್ರಮವನ್ನ ಇವತ್ತಿನ ಸಮಾಜದಲ್ಲಿ ನಶಿಸಿ ಹೋಗುವಂಥ ಕಾಲಮಾನದಲ್ಲಿ ಗುರುಗಳ ಪಾದ ಪೂಜೆ ಮಾಡಿ ಸಮಾಜದಲ್ಲಿ ಗುರುಗಳಿಗೆ ಒಂದು ಗೌರವ ಶಿವಗಂಗ ನಡ್ಕೊಂಡಂಥ ಈ ಸ್ನೇಹ ಕುಂಜ ಒಂದು ಮಾದರಿಯಾಗಿದೆ. ನಾವು ಸಂಸ್ಥೆಯವರು ಕೂಡಲಮಠ ಸಂಸ್ಥೆಯ ಆಡಳಿತ ಮಂಡಳಿಯವರು ನಮ್ಮ ಶಾಲೆಯಲ್ಲಿ ಕಲಿತಂಥ ಈ ಒಂದು ಏನು 2 ಬ್ಯಾಚ್ಗಳು ಈ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು 3ನೇ ತಂಡ. ಈ ತಂಡದವರು ಸ್ನೇಹ ಕುಂಜ ಒಂದು ಶಬ್ದವನ್ನು ಹಚ್ಚಿಕೊಂಡು ಒಂದು ಕಾರ್ಯಕ್ರಮದ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ತಿಳುವಳಿಕೆ ಕೊಟ್ಟು ಮುಂದೆ ಬರುವ ದಿನಮಾನದಲ್ಲಿ ಇಂಥ ಕಾರ್ಯಕ್ರಮಗಳು ನಡೀಬೇಕು, ಸಮಾಜಕ್ಕೆ ಒಂದು ಮಾದರಿ ಆಗಬೇಕನ್ನಂಥ ಒಂದು ಅವರ ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಮಾಡಿದ್ದಾರೆ. ಇವರೆಲ್ಲ ಕಾರ್ಯಕ್ರಮ 12ನೇ ತಾರೀಕಿನ ದಿವಸ ಒಳ್ಳೆ ಅವರು ಡಿಸ್ಕೋ ಹಾಕಿ ಡ್ಯಾನ್ಸ್ ಮಾಡಕತ್ತಿಲ್ಲ. ಅವರು ನಮ್ಮ ಸ್ಥಳೀಯ ಆದ್ಯತೆಗಳನ್ನು ಕೊಟ್ಟು ಈ ನಾಡಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೊಳ್ಳು ಕುಣಿತ, ಅನೇಕ ಜಾನಪದ ನೃತ್ಯಗಳ ಒಂದು ಪ್ರದರ್ಶನ, ಇವೆಲ್ಲ ಕಾರ್ಯಕ್ರಮವನ್ನು ಮೆರವಣಿಗೆಯನ್ನು ಅಷ್ಟೇ ಸ್ಥಳೀಯ ವಾದ್ಯಗಳಿಂದ ಅವರ ಕಾರ್ಯಕ್ರಮ ನಡೆಸಿ ಅವರಿಗೆ ಒಂದು ಆದ್ಯತೆ ಸಮಾಜದಲ್ಲಿ ಸಿಗಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಆ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡು ಇದೇ ಶಾಲೆಯ